ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮುಂದೆ ಹೋಗುವ ಮುಂಚೆ ನಮ್ಮ ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಕಳಿಸ್ಕೊಡಿ. ಆಮೇಲೆ ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಬ್ಸ್ಕ್ರಿಪ್ಷನ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತುವ ಸಮಯ. ಇವತ್ತಿನ ವಿಡಿಯೋದ ವಿಚಾರ IT ಕಂಪನಿಗಳ ತ್ರೈಮಾಸಿಕ ವರದಿ ಹೇಗಿರಬಹುದು ಭವಿಷ್ಯವಾಣಿ. ತ್ರೈಮಾಸಿಕ ವರದಿಗಳು ಬರುವಂತಹ ಸಮಯ ಇದೀಗ. ಎಲ್ಲ ಲಿಸ್ಟೆಡ್ ಕಂಪನಿಗಳು ಮುಂದಿನ 6 ರಿಂದ 8 ವಾರಗಳ ಒಳಗಾಗಿ ತಮ್ಮ ತ್ರೈಮಾಸಿಕ ವರದಿಯ ಪಟ್ಟಿಯನ್ನು ಜನರ ಮುಂದೆ, ಹೂಡಿಕೆದಾರರ ಮುಂದೆ ಇಡುತ್ತವೆ. ಈ ತ್ರೈಮಾಸಿಕ ವರದಿ ಹೊರಗೆ ಬಂದಾಗ ನಮಗೆ ಗೊತ್ತಾಗುತ್ತೆ ಏಪ್ರಿಲ್ ಜೂನ್ 2022ರ ಕ್ವಾರ್ಟರಲ್ಲಿ ಏನು ಪ್ರಾಫಿಟ್ ಬಂದಿದೆ ಮತ್ತು ಈ ಕಂಪನಿಗಳಿಗೆ ಅದೇನು ಲಾಂಗ್ ಟರ್ಮಿಗೆ, ದೀರ್ಘಾವಧಿಗೆ ಹಣವನ್ನು ಹಾಕ್ತಾ ಇದ್ದೇವೆ ಅದನ್ನು ಮುಂದುವರಿಸ್ಬೋದು ಬೇಡವೋ ಅಂತ. ಈಗ ಯಾವ ದಿನ ಕಂಪನಿಗಳ ರಿಸಲ್ಟ್ ಬರ್ತಾ ಇದೆ ಅಂತೇಳಿ ಟಾಪ್ 5 IT ಕಂಪನಿಗಳ ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. TCS ರಿಸಲ್ಟ್ ಅನೌನ್ಸ್ಮೆಂಟ್ ಡೇಟು 8ನೇ ತಾರೀಕು ಜುಲೈ 2022, HCL ಟೆಕ್ನಾಲಜೀಸ್ 12 ಜುಲೈ, ವಿಪ್ರೋ 20 ಜುಲೈ, ಇನ್ಫೋಸಿಸ್ 24 ಜುಲೈ, ಟೆಕ್ ಮಹೇಂದ್ರ ಇನ್ನೂ ಅನೌನ್ಸ್ಮೆಂಟ್ ಮಾಡಬೇಕಷ್ಟೇ. ರಿಸಲ್ಟ್ ಏನೋ ಇನ್ನೂ ಬರಬೇಕಾಗಿದೆ. ಆದರೆ ನಮ್ಮ ದೇಶದ ಹಲವಾರು ಲೀಡಿಂಗ್ ಬ್ರೋಕರೇಜ್ ಕಂಪನಿಗಳು ಈ ಕಂಪನಿಗಳ ರಿಸಲ್ಟ್ ಇನ್ನೂ ಬರದೇ ಇದ್ರೂ ಕೂಡ ತಮ್ಮ ಎಸ್ಟಿಮೇಷನ್ ಇಂದ, ತಮ್ಮ ಭವಿಷ್ಯವಾಣಿಯಿಂದ ಯಾವ ಥರ ಕಂಪನಿಗಳ ಟರ್ನ್ ಓವರ್ ಇರ್ಬೋದು, ಲಾಭ ಪ್ರಾಫಿಟ್ ಇರ್ಬೋದು, ಮತ್ತೆ ಹೋಲಿಕೆ ಮಾಡಿದಾಗ ಕಮ್ಮಿನೋ ಜಾಸ್ತಿನೋ ಇತ್ಯಾದಿ ವಿವರಗಳನ್ನು ಆಗಲೇ ಮಾರುಕಟ್ಟೆಗೆ ಬಿಟ್ಟಿದ್ದಾವೆ. ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಈ ಎಲ್ಲ ಬ್ರೋಕರೇಜ್ ಕಂಪನಿಗಳು ಏನು ಹೇಳಿದ್ದಾವೋ ಅವುಗಳನ್ನೆಲ್ಲವನ್ನು ಸೇರಿಸಿ ಒಂದು ಟ್ಯಾಬ್ಲರ್ ಕಾಲಮ್ ಅಲ್ಲಿ ನಿಮ್ಮ ಮುಂದೆ ರಿಸಲ್ಟ್ ಅನ್ನು ಇಟ್ಟಿದ್ದಾರೆ. ಆ ಟ್ಯಾಬ್ಲರ್ ಕಾಲಮ್ ಅನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ಇಡ್ತೇವೆ. ಶಾರ್ಟ್ ಟರ್ಮ್ ನಲ್ಲಿ ಅಥವಾ ಅಲ್ಪ ಅವಧಿಯಲ್ಲಿ ಆ ಶೇರಿನಲ್ಲಿ ಒಂದಷ್ಟು ರಿಯಾಕ್ಷನ್ಸ್ ಕಾಣಿಸುತ್ತೆ. ಯಾಕಂತಂದ್ರೆ ಅದು ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿತ್ತೋ ಕಮ್ಮಿ ಇತ್ತೋ ಅನ್ನುವಂತ ಒಂದು ಕಾರಣದಿಂದ. ಈಗ ಕ್ವಾರ್ಟರ್ಲಿ ಎಸ್ಟಿಮೇಟ್ಸ್ ಆಫ್ ಟಾಪ್ IT ಕಂಪನೀಸ್. ಎಸ್ಟಿಮೇಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಭವಿಷ್ಯವಾಣಿ, ಇನ್ನೂ ರಿಸಲ್ಟ್ ಬರಬೇಕಾಗಿದೆ. TCS ನಲ್ಲಿ ಈ ಕ್ವಾರ್ಟರ್ ನಲ್ಲಿ 52,752 ಕೋಟಿ ರೆವಿನ್ಯೂ ಇರಬಹುದು. ಪರ್ಸೆಂಟೇಜ್ ಗ್ರೋತ್ ಕಂಪೇರ್ ಟು ಜನವರಿ ಮಾರ್ಚ್ 2022 4.3% ಮೇಲೆ. ನೆಟ್ ಪ್ರಾಫಿಟ್ 10,004 ಕೋಟಿ ಇರಬಹುದು. ಮತ್ತೆ ಪರ್ಸೆಂಟೇಜ್ ಗ್ರೋತ್ ಕಂಪೇರ್ ಟು ಜನವರಿ ಮಾರ್ಚ್ 2022 0.8%. ಇನ್ಫೋಸಿಸ್ ಅಲ್ಲಿ ರೆವೆನ್ಯೂ 34,046 ಕೋಟಿ ಇರಬಹುದು. ಮತ್ತೆ 5.5% ಜನವರಿ ಮಾರ್ಚ್ 2022 ಮೇಲಿರ್ಬೋದು. ನೆಟ್ ಪ್ರಾಫಿಟ್ 5,680. ಪರ್ಸೆಂಟೇಜ್ ಆಫ್ ಗ್ರೋತ್ ಕಂಪೇರ್ ಟು ಜನವರಿ ಮಾರ್ಚ್ 2022 0.1%. HCL ಟೆಕ್ನಾಲಜೀಸ್ ರೆವೆನ್ಯೂ 23,231 ಕೋಟಿ ಇರಬಹುದು. ಪರ್ಸೆಂಟೇಜ್ ಗ್ರೋತ್ ಕಂಪೇರ್ ಟು ಜನವರಿ ಮಾರ್ಚ್ 22 2.8. ನೆಟ್ ಪ್ರಾಫಿಟ್ ಅಂದಾಜು 3,226. ಮತ್ತೆ ಪರ್ಸೆಂಟೇಜ್ ಗ್ರೋತ್ ಜನವರಿ ಮಾರ್ಚ್ಗೆ ಕಂಪೇರ್ ಮಾಡಿದ್ರೆ -10.2. ವಿಪ್ರೋ ಕೂಡ ಸುಮಾರಾಗಿ ನೆಗೆಟಿವ್ ಅಲ್ಲಿ ಇದೆ. ರೆವೆನ್ಯೂ 21,835. ಪರ್ಸೆಂಟೇಜ್ ಗ್ರೋತ್ ಕಂಪೇರ್ ಟು ಜನವರಿ ಮಾರ್ಚ್ 22 4.7. ನೆಟ್ ಪ್ರಾಫಿಟ್ 3,068 ಕೋಟಿ ಮತ್ತು ಪರ್ಸೆಂಟೇಜ್ ಗ್ರೋತ್ ಕಂಪೇರ್ ಟು ಜನವರಿ ಮಾರ್ಚ್ 22 0.8% ಕಮ್ಮಿ ಇರಬಹುದು. ಟೆಕ್ ಮಹೇಂದ್ರ ಇನ್ನೊಂದಷ್ಟು ಕುಂಠಿತ ಹಾಗೆ ಕಾಣ್ತಾ ಇದೆ. 12,579 ಕೋಟಿ ರೆವೆನ್ಯೂ. ಪರ್ಸೆಂಟೇಜ್ ಗ್ರೋತ್ ಕಂಪೇರ್ ಟು ಜನವರಿ ಮಾರ್ಚ್ 2022 3.8%. ನೆಟ್ ಪ್ರಾಫಿಟ್ 1,268 ಮತ್ತು ಪರ್ಸೆಂಟೇಜ್ ಗ್ರೋತ್ ಕಂಪೇರ್ ಟು ಜನವರಿ ಮಾರ್ಚ್ 22 18% ಮೈನಸ್. ಇವೆಲ್ಲ ಎಸ್ಟಿಮೇಟೆಡ್ ಭವಿಷ್ಯವಾಣಿ. ಕಾದು ನೋಡಬೇಕು ರಿಸಲ್ಟ್ಸ್ ಹೇಗಿರುತ್ತೆ ಅಂತ. TCS ನ ಕ್ವಾರ್ಟರ್ಲಿ ರಿಸಲ್ಟ್ಸ್ ನಾಳೆ ಬರ್ತಾ ಇದೆ ಮತ್ತು ಅದು ಬಂದ ತಕ್ಷಣ ನಾವು ಅದರ ಬಗ್ಗೆ
ಒಂದು ಸುದೀರ್ಘವಾದ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತೇವೆ. TCS ನಲ್ಲಿ ಮಾರುಕಟ್ಟೆಯ ನಿರೀಕ್ಷೆಗಿಂತ ಕಮ್ಮಿ ಲಾಭ ಇದೆ ಅಂತ ಆದ್ರೆ ಆವಾಗ ಅಂದ್ರೆ ಸೋಮವಾರ TCS ಕೆಳಗೆ ಬೀಳುತ್ತೆ. ಅಕಸ್ಮಾತ್ ಮಾರುಕಟ್ಟೆ ನಿರೀಕ್ಷೆಗಿಂತ ಲಾಭ TCS ನಲ್ಲಿ ಜಾಸ್ತಿ ಇದೆ ಅಂತಂದ್ರೆ ಮಂಡೇ TCS ನಲ್ಲಿ ಒಂದು ಒಳ್ಳೆಯ ರ್ಯಾಲಿಯನ್ನು ಕಾಣಬಹುದು. ಈ ವಿಡಿಯೋದ ಕೊನೆಯಲ್ಲಿ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಭಾರತದ IT ಕಂಪನಿಗಳಿಗೆ ಯಾವ ತರದ ಸನ್ನಿವೇಶ ಚೆನ್ನಾಗಿರುತ್ತೆ? 2 ಸನ್ನಿವೇಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾವುದು ಸರಿ, ಯಾವುದು ಲಾಭದಾಯಕ ಅಂತ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಬೇಕು. ಮೊದಲನೇ ಆಯ್ಕೆ ರೈಸಿಂಗ್ ವ್ಯಾಲ್ಯೂ ಆಫ್ ರುಪಿ ಅಗೇನ್ಸ್ಟ್ $. ಎರಡನೇದ್ದು ಫಾಲಿಂಗ್ ವ್ಯಾಲ್ಯೂ ಆಫ್ ರುಪಿ ಅಗೇನ್ಸ್ಟ್ $. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೇನೆ. ಮತ್ತೆ ಎಲ್ಲ ಕನ್ನಡಿಗರಿಗೂ ಈ ವಿಡಿಯೋನ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.